ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರಿಗೂ ನನ್ನ ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾವಿದ್ದೀವಿ ಸಿರ್ಸಿಯಲ್ಲಿ. ಏನು ವಿಶೇಷ ಅಂತ ಗೊತ್ತು, ಗಣೇಶ ಹಬ್ಬ ಹತ್ರ ಬಂದಿದೆ. ಸೊ ನಾನು ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲ ಸೇರಿಕೊಂಡು ಫ್ಯಾಮಿಲಿ ಜೊತೆ ನಮ್ಮ ನೇಟಿವ್ ಅಂದರೆ ಸಿರ್ಸಿಗೆ ಬಂದಿದ್ದೀವಿ. ಮಮ್ಮ ಎಲ್ಲಿ ಹೋಗ್ತಿದ್ದೀವಿ ನಾವೀಗ? ನಾವು ಬನವಾಸಿಯಲ್ಲಿ ನಮ್ಮ ಅಮ್ಮನ ಮನೆ ಉಂಟಲ್ಲ, ಅಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲಿ ಗಣೇಶ ತರ್ತಾರಲ್ಲ ಅವ್ರ ಮನೆಗೆ. ಅಂದ್ರೆ ನಮ್ಮ ಮಾವನ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಿದ್ಯಾ? ನಿಮ್ಮ ಮಾಮನ ಮನೆ ಆದ್ರೆ ನಂಗೆ ಅಮ್ಮನ ಮನೆ ಅಲ್ಲ, ಎಷ್ಟೇ ಆದ್ರೂ ತಾಯಿ ಮನೆ ಬಿಟ್ಕೊಡಲ್ಲ ಬಿಡು. ಕೊಡೋದಿಲ್ಲ, ಅಮ್ಮನ ಮನೆ ಅದು. ಅಲ್ಲಿ ಹೋಗ್ತಾ ಇದ್ದೇವೆ. ಬೆಳಗ್ಗೆ ನಾವೊಂದು ಅರೌಂಡ್ 12 o'clock ಅಲ್ಲ ಮಮ್ಮ? 12 o'clock ಹೊರಟಿದ್ದು. ಬಟ್ ಈಗ ಟೈಮ್ ಬಂದು 3:30 ಆಗ್ತಾ ಇದೆ. 3:30 ಅಲ್ಲ, ಸಾರಿ 4:15 ಆಗಿದೆ. ಸೊ ಯಾಕೆ ಮಮ್ಮ ಇಷ್ಟೆಲ್ಲ ಲೇಟ್ ಆಯ್ತು ಬರಕ್ಕೆ? ಅಲ್ಲಿ ಘಟ್ಟದಲ್ಲಿ ರೋಡ್ ಸರಿ ಇಲ್ಲ ಅಷ್ಟೇ. ತುಂಬಾ ಬೇಜಾರಾಯ್ತು. ಕಾರ್ ಹೊರಗಡೆಯಿಂದ ಫುಲ್ ಗಲೀಜಾಗ್ಬಿಟ್ಟಿದೆ ಗೊತ್ತಾ. ನಾಳೆ ಬೆಳಗ್ಗೆ ಸ್ವಲ್ಪ ವಾಶ್ ಮಾಡಬೇಕು ಪೂಜೆ ಟೈಮಲ್ಲಿ. ಮಮ್ಮಿ, ಕಾರವಾರ ಮತ್ತೆ ಸಿರ್ಸಿ ಕಂಪೇರ್ ಮಾಡಿದ್ರೆ ಏನ್ ಹೇಳ್ತೀಯಾ? ಕಾರವಾರಕ್ಕಿಂತ ನಮ್ಗೆ ಸಿರ್ಸಿ ಮಸ್ತ್. ಹುಟ್ಟು ಬೆಳೆದ ದೂರಲ್ಲ, ಬಿಟ್ಕೊಡಕ್ ಆಗಲ್ಲ. ಆಗುದಿಲ್ಲ. ಆದ್ರೆ ಏನ್ ಮಾಡುದು, ಈಗ ಸದ್ಯ ಜೀವನ ಮಾಡ್ತಿದ್ದು ಕಾರವಾರದಲ್ಲ, ಅದನ್ನು ಬಿಟ್ಕೊಡ್ಲಿಕ್ಕೆ ಆಗುದಿಲ್ಲ. ಎರಡೂ ಮ್ಯಾನೇಜ್ ಮಾಡ್ಕೊಡೋದು. ಇಲ್ಲಿ ಇಷ್ಟ ಆಗುತ್ತೆ, ಅಲ್ಲ ಇದ್ದಾಗ ಅಲ್ಲಿ ಇಷ್ಟ ಆಗುತ್ತೆ. ಓ ಹಂಗೆ. ಬಟ್ ವೆದರ್ ಪ್ರಕಾರ ಹೋದ್ರೆ ನಿಂಗೆ ಕಾರವಾರ ವೆದರ್ ಇಷ್ಟನಾ ಸಿರ್ಸಿ ವೆದರ್ ಇಷ್ಟ? ಸಿರ್ಸಿನೇ. ಸಿರ್ಸಿನೇ ಹೇಳ್ತಿದ್ಯಾ? ಇಲ್ಲಿ ತುಂಬಾ ಚಳಿ, ಇನ್ನ ಮಳೆ ಬಂದಿಲ್ಲ ಅಷ್ಟಕ್ಕಂದು. ಬಟ್ ಈಗಲೇ ಚಳಿ ಸ್ಟಾರ್ಟ್ ಆಗ್ತಾ ಇತ್ತಲ್ಲಮ್ಮ. ಕಾರವಾರಕ್ಕಿಂತ ಇಲ್ಲಿ ತುಂಬಾ ಕೋಲ್ಡ್ ಅನಿಸ್ತದೆ. ಎಲ್ಲ ಫಾರೆಸ್ಟ್ ಏರಿಯಾ ಅಲ್ವಾ? ನಮ್ ಕಾರವಾರದಲ್ಲಿ ಈಗ ಮಳೆ ಬಂದ್ರೂ ಶೆಕೆ ಆಗತ್ತೆ. ಈಗ ಈ ರೂಟ್ ಅಂದ್ರೆ ಇದು ಬಂದ್ಬಿಟ್ಟು ಬನವಾಸಿ ರೋಡ್ ಅಲ್ಲಮ್ಮ? ಇದು ಎಂಡ್ ಬನವಾಸಿ ಹೋಗತ್ತಲ್ಲ. ನಾನ್ ಮುಂಚೆಲ್ಲ ಇಲ್ಲಿ ಬರ್ಬೇಕಾದ್ರೆ ಇಷ್ಟಕ್ಕೊಂಡ್ ಡೆವಲಪ್ ಆಗಿತ್ತು ನಂಗೆ ಬುದ್ಧಿ ಬಂದ್ಮೇಲೆ. ಬಟ್ ಈಗ ಒಂದ್ 2-3 ವರ್ಷದಿಂದ ಇಲ್ಲಂತೂ ಫುಲ್ ಹೆವಿ ಡೆವಲಪ್ ಆಗ್ತಾ ಇದೆ. ನಾವು ಇದೇ ಕಡೆ ಎಲ್ಲರೂ ಒಂದು ಸೈಡ್ ತಕೊಂಡು ಇಲ್ಲೇ ಎಲ್ಲರೂ ಒಂದು ಮನೆ ಮಾಡಿದ್ವ ಅಲ್ಲ? ಮಸ್ತ್ ಆಗತ್ತೆ, ಮಸ್ತ್ ಆಗಿರತ್ತೆ. ಈ ಕಡೆ ಅಮ್ಮನ ಮನೆನೂ ಹತ್ರ ಆಗತ್ತೆ, ಈ ಕಡೆ ಸೈಡ್ ನಿಮ್ ಪಪ್ಪನ ಮನೆಗೂ ಮನೆ ಹತ್ರ ಆಗತ್ತೆ. ಎರಡು ಮನೆ ಸೆಂಟ್ರಲ್ ಕಟ್ಬಿಡೋಣ. ಮಧ್ಯದಲ್ಲಿ ನಾವು ಉಳಿಸ್ಬಿಡುವ. ಒಂದ್ಸಲ ವೀಕೆಂಡಿಗೆ ಅಲ್ಲಿ ಹೋಗುದು, ಒಂದ್ಸಲ ಇಲ್ಲಿ ಬರುದು ಅಷ್ಟೇ. ಸೊ ಈಗ ನಾನು ನಮ್ಮ ಅಪ್ಪನ್ ಮಾತಾಡ್ಸ್ತಾ ಇಲ್ಲ, ಬಿಕಾಸ್ ಅವ್ರು ಡ್ರೈವ್ ಮಾಡ್ತಾ ಇದಾರೆ. ಡ್ರೈವ್ ಮಾಡ್ಬೇಕಾದ್ರೆ ಮಾತಾಡ್ಸಿದ್ರೆ ಉಗಿತಾರೆ. ಸೊ ಅದಕ್ಕೆ ಬೇಡ ಅಂತ ಅಮ್ಮನ ಹತ್ರ ಅಷ್ಟೇ ಮಾತಾಡ್ತಿದ್ದೀನಿ. ಸೊ ಗೈಸ್, ಬನ್ನಿ ಈಗ ನಮ್ಮ ಗಣೇಶ ಹಬ್ಬನ ಸೆಲೆಬ್ರೇಟ್ ಮಾಡೋಣ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ಇವತ್ತು ಸಿರ್ಸಿಯಲ್ಲಿ ಮಾರ್ನಿಂಗ್ ನಾನು ಮತ್ತು ನಮ್ಮಪ್ಪ ಸೇರಿಕೊಂಡು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಟೆಂಪಲಿಗೆ ಹೋಗಿ ಹಾಗೆ ಅಪ್ಪನ ಮನೆಗೆ ಹೋಗಬೇಕು. ಸೊ ಅಲ್ಲೂ ಕೂಡ ಗಣೇಶನ್ ಕೂರಿಸಿದ್ದಾರೆ. ಗುಡ್ ಮಾರ್ನಿಂಗ್ ಡ್ಯಾಡ್. ಗುಡ್ ಮಾರ್ನಿಂಗ್. ಸೊ ಬನ್ನಿ ಈಗ ಟೆಂಪಲ್ ಕಡೆಗೆ ಹೋಗೋಣ. ಮಾರ್ನಿಂಗ್ ಬಂದು ಟೆಂಪಲ್ ಹತ್ರ ಜಸ್ಟ್ ಗಾಡಿ ಇಳಿದಿದ್ದಷ್ಟೇ ಫುಲ್ ಸಖತ್ತಾಗಿ ಮಳೆ ಬರ್ತಾಯಿತ್ತು. ಸೊ ಒಂದು 5 minutes ವೆಯ್ಟ್ ಮಾಡಾದಮೇಲೆ ಮಳೆ ಕೂಡ ನಿಂತಿದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸಿರ್ಸಿಯಲ್ಲಂತೂ ಸಖತ್ತಾಗಿರೋ ಹಬ್ಬದ ವಾತಾವರಣ ಬಂದಿದೆ. ಸೊ ಬನ್ನಿ ಈಗ ನಾವು ಕೂಡ ಟೆಂಪಲ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇದು ಬಂದುಬಿಟ್ಟು ಸಿರ್ಸಿಯ ಒನ್ ಆಫ್ ದ ಮೋಸ್ಟ್ ಫೇಮಸ್ ದೊಡ್ಡ ಗಣಪತಿ ದೇವಸ್ಥಾನ ಅಂತ. ಸೊ ತುಂಬ ಜನ ಸಿರ್ಸಿಯವರು ಈ ವಿಡಿಯೋ ನೋಡ್ತಾ ಇದ್ದರೆ ಆಲ್ಮೋಸ್ಟ್ ಎಲ್ಲರೂ ಈ ಟೆಂಪಲ್ಗೆ ವಿಸಿಟ್ ಮಾಡೇ ಇರ್ತಾರೆ. ಸೊ ಇಲ್ಲಿನ ಗಣೇಶ ಸಖತ್ತಾಗಿದ್ದಾನೆ. ಸೊ ಇವತ್ತು ನಾನು ಮತ್ತು ನಮ್ಮ ಅಪ್ಪನೂ ಕೂಡ ತುಂಬ ಟೈಮ್ ಆದಮೇಲೆ ಊರಿಗೆ ಬಂದೀವಿ. ಸೊ ಪ್ರತಿ ಸತಿ ನಾವು ಬಂದಾಗ ಈ ಟೆಂಪಲ್ಗೆ ಮಿಸ್ ಮಾಡೋದೇ ಇಲ್ಲ, ಹೋಗಿ ಹಣಕಾಯಿ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ. ಸೊ ಇವತ್ತು ಹಬ್ಬ ಇದ್ದಿದ್ದರಿಂದ ತುಂಬಾ ರಶ್ ಇತ್ತು, ನೀವು ನೋಡ್ತಾ ಇರ್ಬೋದು. ಲೈನು ಕೂಡ ತುಂಬಾ ದೊಡ್ಡದಾಗಿತ್ತು. ಸೊ ಅಂತೂ ಫೈನಲಿ ಸ್ವಲ್ಪ ವೇಟ್ ಮಾಡಾದಮೇಲೆ ದೇವರಿಗೆ ದರ್ಶನ ಸಿಕ್ಕಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೇ ಹಣ್ಣು ಕಾಯಿ ಪ್ರಸಾದ ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ಹಣ್ಣು ಕಾಯಿ ತೊಗೊಂಡ್ಬಿಟ್ಟು ಒಳಗಡೆ ಹೋಗಿ ದೇವ್ರಿಗೆ ದರ್ಶನ ಮಾಡಬೇಕು. ಸೊ ಇವತ್ತು ಗೌರಿ ಗಣೇಶ ಹಬ್ಬ ಆಗಿದ್ದರಿಂದ ಆಲ್ಮೋಸ್ಟ್ ಎಲ್ಲರೂ ಅಕ್ಕಪಕ್ಕ ಊರಿಂದ ಅಥವಾ ಸುಮಾರು ಜನ ಕೂಡ ಈ ಟೆಂಪಲಿಗೆ ಬಂದಿದ್ದಾರೆ. ನಾವು ಬಂದಿದ್ವಿ. ಸೊ ಬನ್ನಿ ಹೋಗೋಣ. ಸೊ ಈಗ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ನಮ್ಮಪ್ಪ ಹೊರಟಿದ್ದೀವಿ. ಸೊ ದೇವಸ್ಥಾನದ ಒಳಗಡೆ ಏನು ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಅಲ್ಲಿ ಬೋರ್ಡ್ ಕೂಡ ಇತ್ತು, ಕ್ಯಾಮ್ರಾ ಇಸ್ ನಾಟ್ ಅಲೌಡೆಡ್ ಅಂತ. ಮತ್ತು ತುಂಬಾ ಜನ ರಶ್ ಇದ್ರು, ಇವತ್ತು ಹಬ್ಬ ಬೇರೆ ಅಲ್ವಾ. ಸೊ ಅದಕ್ಕೆ ಒಳಗಡೆದೇನು ಜಾಸ್ತಿ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಸೊ ಇಷ್ಟೊತ್ತೇನೋ ಸಿರ್ಸಿಯಲ್ಲಿ ಮಳೆ ಇರ್ದಿಲ್ಲ, ಬಟ್ ಈಗ ಲೈಟಾಗಿ ಮಳೆ ಬೀಳಕ್ಕೆ ಸ್ಟಾರ್ಟ್ ಆಗಿದೆ. ನಿನ್ನೆ ಎಲ್ಲ ಮಳೆನೇ ಇದ್ದಿಲ್ಲ ಅಲ್ಲ ಡ್ಯಾಡಿ? ಇವತ್ತು ಹಬ್ಬದ ಟೈಮಲ್ಲೇ ಮಳೆ ಬರ್ತಾ ಇತ್ತಪ್ಪ.
ಯಾರೆಲ್ಲ ಸಿರ್ಸಿದವರು ಈ ವಿಡಿಯೋ ನೋಡ್ತಾ ಇದ್ದಾರೆ, ಈ ಪ್ಲೇಸ್ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಯಾವುದಿದು ಈ ಪ್ಲೇಸ್ ಅಂತ ಹೇಳಿಬಿಟ್ಟು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನೋಡೋಣ ಎಷ್ಟು ಜನ ಸಿರ್ಸಿಯವರು ಕೂಡ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಅಂತ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಗಣಪತಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ. ಫೈನಲಿ ನಾವಂತೂ ಊರಲ್ಲಿ ನಮ್ಮ ಮನೆಗೆ ಬಂದಿದ್ದೀವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಚಿಕ್ಕಪ್ಪ ಅರ್ಲಿ ಮಾರ್ನಿಂಗ್ ಬೇಗನೆ ಎದ್ದು ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ. ಸೊ ಇನ್ನು ಭಟ್ರು ಬಂದಿಲ್ಲ ಗಣಪತಿಗೆ ಪೂಜೆ ಮಾಡೋಕ್ಕೆ. ಸೊ ಇಲ್ಲಿ ಬಂದುಬಿಟ್ರೆ ನಮ್ಮ ಅಜ್ಜಿಯವರು ದೇವ್ರಿಗೆ ಬೇಕಾಗಿರೋ ನೈವೇದ್ಯನ ರೆಡಿ ಮಾಡ್ತಿದ್ದಾರೆ. ಸೊ ಬನ್ನಿ ಅವ್ರ ಹತ್ರ ಕೇಳೋಣ. ಮಾಡ್ತಿದ್ಯಾ ಅಲ್ಲ, ಇವ್ರು ನೋಡಿ ನಮ್ಮ ಅಜ್ಜಿ. ಸೊ ಎಲ್ಲ ಹಬ್ಬದ ಅಡುಗೆ ಮಾಡ್ತಾ ಇದ್ದಾರೆ. ಏನೇನು ಮಾಡ್ತಿದ್ಯಮ್ಮ? ಇದು ಮೋದಕ, ಇದೆಂತ ಪೂರಿ, ಆಮೇಲೆ ಕರ್ಜಿಕಾಯಿ, ಆಮೇಲೆ ದೇವರಿಗೆ ಏನೇನು ನೈವೇದ್ಯ ಬೇಕು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಅಜ್ಜಿ. ಅಂತೂ ಇಂತೂ ಫೈನಲಿ 2-3 ಅವರ್ಸ್ ವೇಟ್ ಮಾಡಾದ್ಮೇಲೆ ಭಟ್ರು ಅಂತೂ ಬಂದಿದ್ದಾರೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಅವರು ಪೂಜೆಗೆ ಏನೇನು ಬೇಕಂತ ಎಲ್ಲ ಕರೆಕ್ಟಾಗಿ ರೆಡಿ ಮಾಡ್ಕೊತಾ ಇದ್ದಾರೆ. ಟೈಮ್ ಒಂದು ಅರೌಂಡ್ 12:30 ಆಗ್ತಾ ಇದೆ. ಬಟ್ ಆ್ಯಕ್ಚುಲಿ 9 o'clock ಬರ್ತೀನಿ ಅಂತ ಹೇಳಿದರು. ಬಟ್ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ಹಬ್ಬ ಇದೆ. ಸೊ ಅವರಿಗೂ ತುಂಬ ಕಡೆ ಹೋಗೋದಿರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಇವತ್ತು ಒಂದಿನ ಅಲ್ವಾ, ಆಕ್ಸೆಪ್ಟ್ ಮಾಡಲೇಬೇಕು. ಫೈನಲಿ ಭಟ್ರು ಅಂತೂ ಬಂದಿದ್ದಾರೆ. ಸೊ ಬನ್ನಿ ನಮ್ಮ ಪೂಜೆನ ಮುಂದುವರ್ಸೋಣ. ನೀವೆಲ್ಲ ನೋಡ್ತಾ ಇರ್ಬೋದು, ಭಟ್ರಂತೂ ಅವ್ರ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಗಣೇಶನೆಲ್ಲ ನೀಟಾಗಿ ಕೂರಿಸ್ಬಿಟ್ಟು ಹೂವೆಲ್ಲ ಮುಡಿಸಿ ಪೂಜೆನ ಸ್ಟಾರ್ಟ್ ಮಾಡಿದ್ದಾರೆ. ಪೂಜೆಗೆ ಅಜ್ಜ ಅಜ್ಜಿ ಇಬ್ಬರು ಕೂತಿದ್ದಾರೆ. ಆ್ಯಕ್ಚುಲಿ ಇವತ್ತು ಪೂಜೆಗೆ ಫ್ಯಾಮಿಲಿಯವರು ತುಂಬ ಜನ ಬರಬೇಕಾಗಿತ್ತು. ಬಟ್ ನಿಮಗೆಲ್ಲ ಗೊತ್ತಿರೋ ಥರ ಇವತ್ತು ಹಬ್ಬ ಎಲ್ಲರೂ ಅವ್ರ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದಕ್ಕೆ ಯಾರೂ ಇವತ್ತು ಬಂದಿಲ್ಲ. ಮೋಸ್ಟ್ಲಿ ನಾಳೆ ಬರ್ಬೋದು. ನಾಳೆ ಲಾಸ್ಟ್ ದಿನ ಇದೆ ಗಣಪತಿದು. ಸೊ ನಾಳೆ ಎಲ್ಲರೂ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಹಬ್ಬ ಎಲ್ಲ ಮುಗೀತು. ಸೊ ದೇವ್ರಿಗೆ ಪೂಜೆ ಅಂತೂ ಆಯಿತು, ನೈವೇದ್ಯನೂ ಇಟ್ಟಿದ್ದಾಯಿತು. ಸೊ ಯಾರೆಲ್ಲ ರಿಲೇಟಿವ್ಸ್ ಬಂದಿದ್ರು ಅವರಿಗೆ ಊಟ ಬಡಿಸೋ ಸಮಯ. ಸೊ ನೋಡ್ಬೋದು ನಮ್ಮ ರಿಲೇಟಿವ್ಸ್ ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಸೊ ಇನ್ನು ನಾನು ಊಟ ಮಾಡಿಲ್ಲ, ವೆಯ್ಟ್ ಮಾಡ್ತಾಯಿದ್ದೀನಿ ಎಲ್ಲರದ್ದು ಊಟ ಆಗಲಿ, ಲಾಸ್ಟಲ್ಲಿ ಮಾಡಿದ್ರೆ ಆಯಿತು ಅಂತ. ಫ್ರೆಂಡ್ಸ್ ಫೈನಲಿ ಇವತ್ತು ಬಂದುಬಿಟ್ಟು ಲಾಸ್ಟ್ ಡೇ. ಸೊ ನಮ್ಮ ಮನೇಲಿ 1.5 ದಿನ ಗಣಪತಿ ಇತ್ತು. ಇವತ್ತು ಬಂದುಬಿಟ್ಟು ಸೆಕೆಂಡ್ ಡೇ. ಜಾಸ್ತಿ ಏನು ವೀಡಿಯೋ ಶೂಟ್ ಮಾಡೋಕ್ಕೋಗಿಲ್ಲ, ಲೆಂತ್ ಆಗುತ್ತೆ ಅಂತ. ಸೊ ಇವತ್ತು ಬಂದುಬಿಟ್ಟು ಗಣೇಶನ ಮುಳಿಸ್ಕೊಡೋ ಸಮಯ. ಸೊ ಬನ್ನಿ. ಗಣಪತಿ